ಲಲಿತಾ ಸಹಸ್ರನಾಮನ ಯಾವ ಸಮಯದಲ್ಲಿ ಓದಬೇಕು, ಯಾರು ಓದ್ಬೋದು, ಹೆಣ್ಣು ಮಕ್ಕಳು ಮುಟ್ಟಾದಾಗ ಇದನ್ನ ಓದ್ಬೋದಾ ಓದಬಾರ್ದಾ ಅಂತ? ಲಲಿತಾ ಸಹಸ್ರನಾಮನ ಯಾರು ಬೇಕಾದರೂ ಓದಬಹುದು. ಯಾಕಂದರೆ ಅಮ್ಮನೇ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅಂತಂದ ಮೇಲೆ ಅಮ್ಮನ ನಾಮಗಳನ್ನು ಹೇಳೋದಕ್ಕೆ ಭೇದ ಭಾವ ಇರೋದಿಲ್ಲ. ಯಾಕಂದರೆ ಆಕೆ ಭೇದ ನಾಶಿನಿ, ಆಕೆ ವರ್ಣಾಶ್ರಮ ವಿಧಾಯಿನಿ. ಹಾಗಾಗಿ ಎಲ್ಲರೂ ಓದಬೇಕು, ಎಲ್ಲ ಆಶ್ರಮದಲ್ಲಿರ್ತಕ್ಕಂಥವ್ರು ಇದನ್ನು ಓದಲೇಬೇಕು, ಪಾರಾಯಣ ಮಾಡಲೇಬೇಕು. ಯಾಕಂದರೆ ಇದು ಅಮ್ಮನ ನಾಮ, ಅಮ್ಮನನ್ನು ಹೊಗಳ್ತಕ್ಕಂಥದ್ದು. ಇದು ಯಾವಾಗ ಬೇಕಾದರೂ ಓದ್ಬೋದು. ಅದಕ್ಕೆ ಕೆಲವೊಂದು ನಿಯಮಗಳಿರುತ್ತೆ. ಗುರುವಿನಿಂದ ದೀಕ್ಷೆ ಪಡ್ಕೊಂಡು ಮಾಡಿದ್ರೆ ತುಂಬ ವಿಶೇಷವಾದ ಫಲ ಸಿಗ್ತಕ್ಕಂಥದ್ದು. ಬೆಳಗ್ಗಿನ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಇದನ್ನು ಹೇಳ್ತಕ್ಕಂಥದ್ದು ಅಥವಾ 9 ಗಂಟೆಗೆ ಮುಂಚೆ ಇದನ್ನು ಹೇಳುವಂಥದ್ದು ಮಾಡಿದ್ರೆ ತುಂಬ ವಿಶೇಷವಾದ ಫಲ ಇರುತ್ತೆ. ಯಾಕಂದರೆ ಆ ಸಮಯದಲ್ಲಿ ಬ್ರಹ್ಮಾಂಡದಲ್ಲಿ ಅದಮ್ಯವಾದ ಚೈತನ್ಯ ಇರುತ್ತೆ. ನಾವು ಯಾರು ಏನು ಕೇಳ್ಕೊಂಡು ಅದು ನಮ್ಗೆ ಸಿಗ್ತಕ್ಕಂಥದ್ದು ಆ ಸಮಯದಲ್ಲಿ. ಹಾಗೆ ಗೋಧುಳಿ ಸಮಯ ಅಂತ ಹೇಳ್ತೀವಿ ನಾವು. ರಾತ್ರಿ ಸಂಜೆ ಸಮಯದಲ್ಲಿ ಹಸುಗಳೆಲ್ಲ ಮನೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಮಹಾಲಕ್ಷ್ಮಿಯು ಸಹ ಮನೆಗೆ ಬರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ನಮ್ಮ ಇಚ್ಛೆಗಳನ್ನು ವ್ಯಕ್ತಪಡಿಸಿ, ಯಾಕಂದರೆ ಆಕೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಮತ್ತು ಆಕೆ ಕಾಮಾಕ್ಷಿ, ಎಲ್ಲ ಕಾಮನೆಗಳನ್ನು ಈಡೇರಿಸ್ತಕ್ಕಂಥವ್ಳು. ಪ್ರತಿಯೊಬ್ಬರು ಒಂದು ಆಸೆಯನ್ನು, ಕಾಮ ಅಂತಂದರೆ ಆಸೆಗಳು, ಬಯಕೆಗಳು ಇಟ್ಕೊಂಡು ನಾವು ಓದಬೇಕು, ಇದನ್ನು ಪಾರಾಯಣ ಮಾಡಬೇಕು, ಇದೆಲ್ಲ ನಮ್ಗೆ ಆಗಬೇಕು ಅಂತಂದಾಗ ಈ ಸಮಯಗಳನ್ನು ನಾವು ಸದುಪಯೋಗ ಮಾಡಿಕೊಳ್ಬೇಕು.